Next question. If u is equal to f of 2x minus 3y, 3y minus 4z, 4z minus 2x, prove that 1 by 2 dou u by dou x plus 1 by 3 dou u by dou y plus 1 by 4 dou u by dou z is equal to 0. ಇದನ್ನ ಹೆಂಗೆ ಮಾಡೋದು ನೋಡ್ಕೊಳ್ಳಿ, ತುಂಬ ಈಸಿ ಇದೆ ಪ್ರಾಬ್ಲಮ್ಮು. ಫಸ್ಟ್ ಯು ಈಸ್ ಈಕ್ವಲ್ ಟು ಬರ್ಕೊಳ್ಳಿ. ಯು ಅಂದರೆ ಎಫ್ ಆಫ್ 2x ಮೈನಸ್ 3y, 3y minus 4z, 4z minus 2x ಅಂತ ಬರ್ಕೋಬೇಕು. ಈಗ ನೋಡಿ, ಲೆಟ್ ಇದನ್ನ ಪಿ ಅಂತ ತಗೊಳ್ಳಿ, ಇದನ್ನ ಕ್ಯೂ ಅಂತ ತಗೊಳ್ಳಿ, ಇದನ್ನ ಆರ್ ಅಂತ. ಲೆಟ್ ಯು ಈಸ್ ಈಕ್ವಲ್ ಟು ಎಫ್ ಆಫ್ ಪಿ ಕ್ಯೂ ಆರ್ ವೇರ್ ಪಿ ಅಂದರೆ ಇದು 2x ಮೈನಸ್ 3y, ಕ್ಯೂ ಅಂದರೆ 3y ಮೈನಸ್ 4z, ಆ್ಯಂಡ್ ಆರ್ ಅಂದರೆ 4z ಮೈನಸ್ 2x ಅಂತ ಬರ್ಕೋಬೇಕು. ಇದನ್ನ ಈಕ್ವೇಷನ್ 1 ಅಂತ ಬರ್ಕೊಳ್ಳಿ. ಈಗೇನು ಮಾಡಬೇಕು, ಫಸ್ಟ್ ಏನು ಕ್ವಶನ್ ಬರ್ಕೋಬೇಕು. ಯು ಈಸ್ ಈಕ್ವಲ್ ಟು ಎಫ್ ಆಫ್ 2x ಮೈನಸ್ 3y, 3y ಮೈನಸ್ 4z, 4z ಮೈನಸ್ 2x. ಆಮೇಲೆ ಯು ಇಸ್ ಈಕ್ವಲ್ ಟು ಇದನ್ನ ಪಿ ಅನ್ಕೋಬೇಕು, ಇದನ್ನ ಕ್ಯೂ ಅನ್ಕೋಬೇಕು, ಇದನ್ನ ಆರ್. ಈಗ ನೋಡಿ, ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ಡಿಫ್ರೆನ್ಷಿಯೇಟ್ 1 ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪಾರ್ಷಿಯಲಿ ಅಂತ ಬರೆದು ನೋಡಿ, ಯುಗೆ ಡಿಫ್ರೆನ್ಷಿಯೇಷನ್ ಡೋ ಯು ಬೈ ಡೋ ಎಕ್ಸ್ ನಾಲ್ಕು ಇಟ್ಕೊಳ್ಳಿ. ಯುನ ವಿತ್ ರೆಸ್ಪೆಕ್ಟ್ ಟು ಯು ಇಸ್ ಈಕ್ವಲ್ ಟು ಎಫ್ ಆಫ್ ಫಂಕ್ಷನ್ ಆಫ್ ಪಿ ಕ್ಯೂ ಆರ್ ಇದ್ದರೆ ಯುನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಫಾರ್ಮುಲಾ ಏನಂದರೆ, ಇದು ಚೈನ್ ರೂಲ್ ಫಾರ್ಮುಲಾ. ಇದು ಫಸ್ಟು ಯುನ ವಿತ್ ರೆಸ್ಪೆಕ್ಟ್ ಟು ಪಿ ಮಾಡಬೇಕು, ಡೋ ಯು ಬೈ ಡೋ ಪಿ. ಆಮೇಲೆ ಪಿನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಮಾಡಿ, ಯುನ ವಿತ್ ರೆಸ್ಪೆಕ್ಟ್ ಟು ಕ್ಯೂ ಮಾಡಬೇಕು, ಕ್ಯೂನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಪ್ಲಸ್ ಮಾಡಿ, ಯುನ ವಿತ್ ರೆಸ್ಪೆಕ್ಟ್ ಟು ಆರ್ ಮಾಡಿಬಿಟ್ಟು ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಈಗ ನೋಟ್ ಅಂತ ಬರ್ಸ್ತೀನಿ ನೋಡಿ. ನೋಡಿ, ಇಫ್ ಯು ಈಸ್ ಫಂಕ್ಷನ್ ಆಫ್ ಪಿ ಕ್ಯೂ ಆರ್, ಇದು ಫಾರ್ಮುಲಾ ಅಂದ್ಕೊಳ್ಳಿ, ಫಂಕ್ಷನ್ ಆಫ್ ಪಿ ಕ್ಯೂ ಆರ್ ಇದು ಎಫ್. ದೆನ್ ಡೋ ಯು ಬೈ ಡೋ ಎಕ್ಸ್ ಅಂದರೆ ಏನು ಗೊತ್ತಾ, ಡೋ ಯು ಬೈ ಡೋ ಪಿ ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ಕ್ಯೂ ಬೈ ಡೋ ಎಕ್ಸ್ ಪ್ಲಸ್ ಡೋ ಯು ಬೈ ಡೋ ಆರ್ ಬೈ ಡೋ ಎಕ್ಸ್. ಅಕ್ಕ ಇಟ್ಕೊಳ್ಳಿ. ಇಫ್ ಯು ಈಸ್ ಫಂಕ್ಷನ್ ಆಫ್ ಪಿ ಕ್ಯೂ ಆರ್, ದೆನ್ ಡೋ ಯು ಬೈ ಡೋ ಎಕ್ಸ್ಗೆ ಇದು. ಈಗ ಇಲ್ಲಿ ಪಿ ಏನಿದೆ 2x ಮೈನಸ್ 3y ಇದೆ, ಕ್ಯೂ ಏನಿದೆ 3y ಮೈನಸ್ 4z ಇದೆ, ಆರ್ ಏನಿದೆ 4z ಮೈನಸ್ 2y. ಇಲ್ಲೇನು ಮಾಡಬೇಕು, ಡೋ ಯು ಬೈ ಡೋ ಎಕ್ಸ್ ಹಂಗೆ ಇಟ್ಕೊಳ್ಳಿ, ಈ ಡೋ ಯು ಬೈ ಡೋ ಪಿನೂ ಹಂಗೆ ಇಟ್ಕೊಳ್ಳಿ. ಈಗ ಡೋ ಪಿ ಬೈ ಡೋ ಎಕ್ಸ್ ಮಾಡಬೇಕು, ನಾಲ್ಕು ಇಟ್ಕೊಳ್ಳಿ. ಡೋ ಪಿ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇದೆ, ಇಲ್ಲಿ ಎಕ್ಸ್ ಇಲ್ಲ, ಅರ್ಥ ಆಗ್ತಿದೆಯಾ? ವೈನ ಕಾನ್ಸ್ಟೆಂಟ್ ಥರ ಟ್ರೀಟ್ ಮಾಡಬೇಕು. ಎಕ್ಸ್ ಇದ್ದರೆ ಮಾತ್ರ ವೇರಿ ಮಾಡಬೇಕು, ಎಕ್ಸ್ ಇಲ್ಲ ಅಂದರೆ 0 ಬರ್ಕೋಬೇಕು. ಅಂದರೆ ಇಲ್ಲಿ 2 ಇಂಟು ಎಕ್ಸ್ಗೆ ಡಿಫ್ರೆನ್ಷಿಯೇಷನ್ ಬಂದು 2 ಇಂಟು 1 ಮೈನಸ್ 3yಗೆ ಡಿಫ್ರೆನ್ಷಿಯೇಷನ್ 0, ಡೋ ಪಿ ಬೈ ಡೋ ಎಕ್ಸ್ ಈ ಥರ ಮಾಡಬೇಕು, ಪ್ಲಸ್ ಡೋ ಯು ಬೈ ಡೋ ಕ್ಯೂ ಹಂಗೆ ಇಟ್ಕೊಳ್ಳಿ. ಡೋ ಕ್ಯೂ ಬೈ ಡೋ ಎಕ್ಸ್ ಅಂದರೆ ಇಲ್ಲಿ ಇಲ್ಲೂ ಎಕ್ಸ್ ಇಲ್ಲ, ಇಲ್ಲೂ ಎಕ್ಸ್ ಇಲ್ಲ, ಅದಕ್ಕೆ ಇದು 0, ಇದು 0 ಆಗುತ್ತೆ. ಪ್ಲಸ್ ಡೋ ಯು ಬೈ ಡೋ ಆರ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದಾಗ ಇಲ್ಲಿ ಎಕ್ಸ್ ಇಲ್ಲ, ಅದಕ್ಕೆ 0 ಮೈನಸ್ 2 ಇಂಟು ಇಲ್ಲಿ ಎಕ್ಸ್ ಬದಲು 1 ಹಾಕ್ಕೋಬೇಕು. ಎಕ್ಸ್ ಇದ್ದರೆ ಎಕ್ಸ್ ಮಾತ್ರ ವೇರಿ ಮಾಡಬೇಕು. ಜ್ಞಾಪಕ ಇಟ್ಕೊಳ್ಳಿ. ಡೋ ಬೈ ಡೋ ಎಕ್ಸ್ ಆಫ್ 2x ಮೈನಸ್ 3y ಅಂದರೆ 2 ಇಂಟು 1 ಮೈನಸ್ 0. ಡೋ ಬೈ ಡೋ ಎಕ್ಸ್ ಆಫ್ 3y ಮೈನಸ್ 4z ಅಂದರೆ ಇಲ್ಲಿ ಎರಡು ಕಡೆಯೂ ಎಕ್ಸ್ ಇಲ್ಲ, 0 ಮೈನಸ್ 0. ಡೋ ಬೈ ಡೋ ಎಕ್ಸ್ ಆಫ್ 4z ಮೈನಸ್ 2x ಅಂದರೆ 0 ಮೈನಸ್ 2 ಇಂಟು 1. ಇಲ್ಲಿ ನೋಡಿ, ಡೋ ಯು ಬೈ ಡೋ ಪಿ ಹಂಗೆ ಬರ್ಕೊಳ್ಳಿ, ಡೋ ಪಿ ಬೈ ಡೋ ಎಕ್ಸ್ ಬದಲು ಇದು ಬರೀರಿ.
ಡೋ ಯು ಬೈ ಡೋ ಕ್ಯೂ ಹಂಗೆ ಬರ್ಕೊಳ್ಳಿ, ಡೋ ಕ್ಯೂ ಬೈ ಡೋ ಎಕ್ಸ್ ಬದಲು ಇದು ಬರೀರಿ, ಡೋ ಯು ಬೈ ಡೋ ಆರ್ ಹಂಗೆ ಬರ್ಕೊಳ್ಳಿ, ಡೋ ಆರ್ ಬೈ ಡೋ ಎಕ್ಸ್ ಬದಲು ಇದು ಬರೀರಿ. ಅರ್ಥ ಆಯ್ತಲ್ವ? ಈಗ ಇದೇನಾಗುತ್ತೆ, ಡೋ ಯು ಬೈ ಡೋ ಎಕ್ಸ್ ನೋಡಿ, ಡೋ ಯು ಬೈ ಡೋ ಎಕ್ಸ್ ಈಸ್ ಈಕ್ವಲ್ ಟು 2 into dou u by dou p plus into minus 2 into dou u by dou r ಆಗುತ್ತೆ. ಈಗ dou u by dou x is equal to 2 ಕಾಮನ್ ತಗೋಬೋದು, dou u by dou p minus dou u by dou r ಆಗುತ್ತೆ. ಆಮೇಲೆ ಈ 2ನ ಈ ಕಡೆ ತಗೋಬೋದು, 1/2 ಡೋ ಯು ಬೈ ಡೋ ಎಕ್ಸ್ ಇಸ್ ಈಕ್ವಲ್ ಟು ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಆರ್ ಆಗುತ್ತೆ. ಈಗ ನೋಡಿ, ಡೋ ಯು ಬೈ ಡೋ ಎಕ್ಸ್ 2 into 1 ಅಂದರೆ 2, 2 minus 0 ಅಂದರೆ 2 ಡೋ ಯು ಬೈ ಡೋ ಪಿ ಆಗುತ್ತೆ, ಇದು 0 ಆಗಿಬಿಡುತ್ತೆ. ಇದು -2 ಡೋ ಯು ಬೈ ಡೋ ಆರ್ ಆಗುತ್ತೆ. 2ನ ಕಾಮನ್ ತಗೊಂಡ್ರೆ ಡೋ ಯು ಬೈ ಡೋ ಪಿ ಮೈನಸ್ ಡೋ ಯು ಬೈ ಡೋ ಆರ್ ಆಗುತ್ತೆ. ಈ 2ನ ಈ ಕಡೆ ತೆಗೆದ್ರೆ 1/2 ಆಗುತ್ತೆ. ಈಗ ನೋಡಿ, ಇಲ್ಲಿ ಪಿ ಇದೆಯಲ್ವಾ, ಇಲ್ಲಿ ಎಕ್ಸ್ ಬದಲು ವೈ ಹಾಕಿ, ವೈ ಬದಲು ಝೆಡ್ ಹಾಕಿ, 2 ಬದಲು 3 ಹಾಕಿ, 3 ಬದಲು 4 ಹಾಕಿ, ಅವಾಗ ಕ್ಯೂ ಸಿಗುತ್ತಾ ನೋಡಿ, ಬರುತ್ತಲ್ವ ಕ್ಯೂ. 2 ಬದಲು 3, ಎಕ್ಸ್ ಬದಲು ವೈ, 3 ಬದಲು 4, ವೈ ಬದಲು ಝೆಡ್ ಹಾಕಿದ್ರೆ ಇದು ಬರುತ್ತೆ. ಅದೇ ಥರ 3 ಬದಲು 4, ವೈ ಬದಲು ಝೆಡ್ಡು, 4 ಬದಲು 2, ಝೆಡ್ ಬದಲು ಎಕ್ಸ್ ಹಾಕಿದ್ರೆ ಆರ್ ಬರುತ್ತೆ. ಮತ್ತು ಆರಲ್ಲಿ 4 ಬದಲು 2, ಝೆಡ್ ಬದಲು ಎಕ್ಸು, 2 ಬದಲು 3, ಎಕ್ಸ್ ಬದಲು ವೈ, ಈ ಥರ ಬಂದರೆ ಇದು ಸಿಮೆಟ್ರಿಕಲ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ವೈ ಝೆಡ್ ಮತ್ತು 2, 3, 4 ಸೈಕ್ಲಿಕ್ ಸಿಮೆಟ್ರಿಕ್ ಅಂತೀವಿ ಅದಕ್ಕೆ. ಈಗ ನೋಡಿ, ಇಲ್ಲೇನು ಮಾಡಬೇಕಂದ್ರೆ, ಆ ಥರ ಇದ್ದರೆ ಪಿ ಕ್ಯೂ ಆರು ನೀವೇನು ಮಾಡ್ಬೋದು, ಸಿಮಿಲರ್ಲಿ ಅಂತ ಬರೆದು, ಏನಂತ ಬರೆದು ಸಿಮಿಲರ್ಲಿ ಬರೆದು ಇಲ್ಲಿ ನಾಮಕ ಇಟ್ಕೊಳ್ಳಿ. ಎಕ್ಸ್ ಬದಲು ವೈ ಹಾಕ್ಕೋಬೋದು, ವೈ ಬದಲು ಝೆಡ್ ಹಾಕ್ಕೋಬೋದು, ಝೆಡ್ ಬದಲು ಎಕ್ಸ್ ಹಾಕ್ಕೋಬೋದು. ಅದೇ ಥರ ಪಿ ಬದಲು ಕ್ಯೂ, ಕ್ಯೂ ಬದಲು ಆರ್, ಆರ್ ಬದಲು ಪಿ. ಅದೇ ಥರ 2 ಬದಲು 3, 3 ಬದಲು 4, 4 ಬದಲು 2 ಹಾಕ್ಕೋಬೋದು. ಈ ಥರ ಚೇಂಜ್ ಮಾಡ್ಕೊಳ್ಳಿ. ಆದರೆ ಇಲ್ಲಿ ಮೇನು ಯು ಬದಲು ಯುನೇ ಇರಲಿ. ಅರ್ಥ ಆಯ್ತಲ್ವ? ಈಗ ನೋಡಿ, ಸಿಮಿಲರ್ಲಿ ಬರೆದು ನೀವು 1 ಹಂಗೆ ಇರಲಿ, 1 ಬದಲು 1 ಇರಲಿ, 2 ಬದಲು 3, ಡೋ ಯು ಹಂಗೆ ಇರಲಿ, ಡೋ ಎಕ್ಸ್ ಬದಲು ಏನು ವೈ, ಡೋ ಎಕ್ಸ್ ಬದಲು ಡೋ ವೈ, ಡೋ ಯು ಹಂಗೆ ಇರಲಿ, ಡೋ ಪಿ ಬದಲು ಕ್ಯೂ, ಡೋ ಪಿ ಬದಲು ಡೋ ಕ್ಯೂ ಆಗುತ್ತೆ, ಡೋ ಯು ಹಂಗೆ ಇರಲಿ, ಡೋ ಆರ್ ಬದಲು ಪಿ. ಇದಾದಮೇಲೆ 1 ಹಂಗೆ ಇರಲಿ, 3 ಬದಲು 4, ಡೋ ಯು ಬದಲು ಡೋ ಯುನೇ, ಡೋ ವೈ ಬದಲು ಝೆಡ್, ಡೋ ವೈ ಬೈ ಡೋ ಝೆಡ್, ಡೋ ಯು ಬೈ ಡೋ ಝೆಡ್, ಕ್ಯೂ ಬದಲು ಆರ್ ಮೈನಸ್ ಡೋ ಯು ಬೈ ಡೋ ಪಿ ಬದಲು ಡೋ ಕ್ಯೂ. ನೋಡಿ, ನೀವು ಪ್ರಾಬ್ಲಮ್ ಮಾಡಿದಾಗಲೂ ಅದೇ ಆನ್ಸರ್ ಬರುತ್ತೆ, ಸೇಮ್. ಇದು ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡೋದಲ್ಲ ನಾನು, ಅದೇ ಥರ ವಿತ್ ರೆಸ್ಪೆಕ್ಟ್ ಟು ವೈ ಮಾಡಿದ್ರೆ ಸೇಮ್ ಆನ್ಸರ್ ಬರ್ತದೆ. ಮಾಡೋದು ಬದಲು ಡೈರೆಕ್ಟಾಗಿ ಬರ್ಕೊಡ್ಬೇಕು. ಈಗೇನು ಮಾಡಬೇಕು, ಇದು 1/2 ಡೋ ಯು ಬೈ ಡೋ ಎಕ್ಸ್ನ ಫೈಂಡ್ ಮಾಡಾಯಿತು, 1/3 ಡೋ ಯು ಬೈ ಡೋ ವೈನ ಫೈಂಡ್ ಮಾಡಾಯಿತು, 1/4 ಡೋ ಯು ಬೈ ಡೋ ಝೆಡ್ನ ಫೈಂಡ್ ಮಾಡಾಯಿತು. 3 ಆ್ಯಡ್ ಮಾಡಿಬಿಡಿ. ಇದನ್ನ ಇಕ್ವೇಷನ್ 1 ಅಂದ್ಕೊಳ್ಳಿ, ಇದನ್ನ ಇಕ್ವೇಷನ್ 2 ಅಂದ್ಕೊಳ್ಳಿ, ಇದನ್ನ ಇಕ್ವೇಷನ್ 3 ಅಂದ್ಕೊಳ್ಳಿ. ಈಗ ನೋಡಿ, ಇಕ್ವೇಷನ್ 1 + 2 + 3 ಮಾಡಿದ್ರೆ ಫಸ್ಟ್ ಲೆಫ್ಟ್ ಹ್ಯಾಂಡ್ 1 ಏನು, 1/2 ಡೋ ಯು ಬೈ ಡೋ ಎಕ್ಸ್ ಪ್ಲಸ್ 1/3, 2ದು ಲೆಫ್ಟ್ ಹ್ಯಾಂಡ್ ಏನು, 1/3 ಡೋ ಯು ಬೈ ಡೋ ವೈ ಪ್ಲಸ್ 3ದು ಈಕ್ವೇಷನ್ ಲೆಫ್ಟ್ ಹ್ಯಾಂಡ್ ಏನು, 1/4 ಡೋ ಯು ಬೈ ಡೋ ಝೆಡ್ ಈಸ್ ಈಕ್ವಲ್ ಟು, ನೋಡಿ, ಡೋ ಯು ಬೈ ಡೋ ಪಿ ಕ್ಯಾನ್ಸಲ್ ಆಗುತ್ತೆ, ಇದೆರಡು ಪ್ಲಸ್ ಇದೆ, ಇದು ಮೈನಸ್ ಇದೆ, ಕ್ಯಾನ್ಸಲ್ ಆಗುತ್ತೆ. ಮೈನಸ್ ಡೋ ಯು ಬೈ ಡೋ ಆರ್ ಪ್ಲಸ್ ಡೋ ಯು ಬೈ ಡೋ ಆರ್ ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆನ್ಸರ್ ಏನು, 0. ಅದೇ ಪ್ರೂವ್ ದಟ್ ಅಂತ ಕೇಳಿರೋದು. ಈಗ ಇನ್ನೊಂದು ಸತಿ ಹೇಳ್ಕೊಡ್ತೀನಿ ನೋಡಿ.
if u is equal to f of 2x minus 3y comma 3y minus 4z comma 4z minus 2x, let u ಅಂತ ಇದು ಬರ್ಕೊಳ್ಳಿ. f of p comma q comma r. Here p is 2x minus 3y, q is 3y minus 4z, r is 4z minus 2x. Differentiate one with respect to x partially. Dou u by dou x ಅಂದರೆ dou u by dou p by dou x, dou u by dou q by dou x, dou u by dou r by dou x. dou u by dou x, dou u by dou p ಹಂಗೆ ಇರಲಿ, dou p by dou x ಅಂದರೆ 2 into 1 minus 0, dou u by dou q ಹಂಗೆ ಇರಲಿ, dou q by dou x ಅಂದರೆ 0 minus 0, dou u by dou r by dou x ಅಂದರೆ ಇಲ್ಲಿ x ಇಲ್ಲ ಅದಕ್ಕೆ 0 minus 2, 2 into 1. ಇದೇನಾಗುತ್ತೆ 2 into dou u by dou p ಆಗುತ್ತೆ, dou u by dou x is equal to 2 into dou u by dou p ಆಗುತ್ತೆ, ಇದು 0 ಆಗುತ್ತೆ ಯಾಕಂದರೆ 0 minus 0 0 minus 2 into dou u by dou r ಆಗುತ್ತೆ. ಇನ್ನು ಬರ್ಕೊಳ್ಳಿ, ಬರೆದಾದ್ಮೇಲೆ ಇಲ್ಲಿ 2ನ ಕಾಮನ್ ತೊಗೊಳ್ಳಿ, ಆಮೇಲೆ 2ನ ಡಿವೈಡ್ ಮಾಡ್ಕೊಳ್ಳಿ. ಈಗ ನೋಡಿ ಈಗೇನು ಮಾಡಬೇಕು, ಎಕ್ಸ್ ಬದಲು ವೈ ಬದಲು ಝೆಡ್ ಬದಲು ಎಕ್ಸ್, ಪಿ ಬದಲು ಕ್ಯೂ ಬದಲು ಆರ್ ಬದಲು ಪಿ, 2 ಬದಲು 3 ಬದಲು 4 ಬದಲು 2 ಚೇಂಜ್ ಮಾಡಬೇಕು. ಈಗ 2 ಇದ್ದರೆ 2 ಬದಲು 3, ಡೋ ಯು ಎಕ್ಸ್ ಇದ್ದರೆ ಎಕ್ಸ್ ಬದಲು ವೈ, ಡೋ ಯು ಬದಲು ಯುನೇ, ಪಿ ಬದಲು ಕ್ಯೂ, ಡೋ ಆರ್ ಬದಲು ಡೋ ಪಿ, 3 ಬದಲು 4, ಡೋ ವೈ ಬದಲು ಡೋ ಝೆಡ್, ಡೋ ಯು ಬೈ ಡೋ ಕ್ಯೂ ಬದಲು ಆರ್, ಡೋ ಯು ಬೈ ಪಿ ಬದಲು ಕ್ಯೂ ಅಂತ ಬರ್ಕೊಳ್ಳಿ. ಆಮೇಲೆ 1 + 2 + 3 ಮಾಡಿದ್ರೆ ನೋಡಿ, ಈ ಡೋ ಯು ಬೈ ಡೋ ಪಿ, ಈ ಡೋ ಯು, ಇಲ್ಲಿ ಪ್ಲಸ್ ಇದೆ ಇಲ್ಲಿ ಮೈನಸ್ ಇದೆ, 0 ಇದು ಕ್ಯಾನ್ಸಲ್ ಆಗುತ್ತೆ, ಇದು ಕ್ಯಾನ್ಸಲ್ ಆಗುತ್ತೆ, ಇಲ್ಲಿ ಮೈನಸ್ ಇದೆ ಇದು ಪ್ಲಸ್ ಇದೆ, ಇಲ್ಲಿ ಪ್ಲಸ್ ಇದೆ ಇದು ಮೈನಸ್, ಇದು ಕ್ಯಾನ್ಸಲ್ ಆಗುತ್ತೆ, ಆನ್ಸರ್ 0 ಆಗುತ್ತೆ. ಥ್ಯಾಂಕ್ ಯು. ಪ್ಲೀಸ್ ಲೈಕ್, ಶೇರ್ ಆ್ಯಂಡ್ ಸಬ್ಸ್ಕ್ರೈಬ್.